ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತು ನಾವು ಆಡಕ್ಕೆ ಹೋಗ್ತಾ ಇರೋದು ಕಾರ್ ಫಾರ್ ಸೇಲ್. ಈ ಗೇಮಲ್ಲಿ ನಾವು ನಮ್ಮದೇ ಒಂದು ಡೀಲರ್ ಓಪನ್ ಮಾಡಿರ್ತೀವಿ. ಅಲ್ಲಿಗೆ ಹೊಸ ಚೆನ್ನಾಗಿರೋ ಕಾರ್ಗಳು ಅದನ್ನೆಲ್ಲ ತೊಗೊಂಬಂದು ಕಮ್ಮಿ ರೇಟಿಗೆ ತೊಗೊಂಬಂದು ಜಾಸ್ತಿ ರೇಟಿಗೆ ಮಾರ್ತೀವಿ. ಅದನ್ನು ರಿಪೇರಿ ಮಾಡಿ ಕಸ್ಟಮೈಸ್ ಮಾಡಿ ಅದು ಏನನ್ನಾಗಲಿ ಜಾಸ್ತಿ ರೇಟಿಗೆ ಮಾರೋದು, ನಾವು ಇಂಪ್ರೂವ್ ಆಗೋದು, ಅದೇ ಈ ಗೇಮಲ್ಲಿ ಇರೋದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದಲೇ ಲೋಡಿಂಗ್ ಆದಮೇಲೆ ಮಾಡೋಣ. ಎಂಟ್ರಿ ಆಗಿದ ತಕ್ಷಣವೇ ನಮಗೆ ಒಂದು ನಿಸ್ಸಾನ್ GTR ಮತ್ತು ಅದು ಯಾವುದೋ ಕಾರ್ ಸರಿಯಾಗಿ ನೋಡಲಿಲ್ಲ. Welcome to Car Simulator for Sale 2023. Maya. Hi, I am Maya. I will be your assistant today. Let's go through the basics together. Okay? Don't worry. I'm here to help you every step of the way. Let's start by cleaning up the area around your office. Pick up any trash you see. ನನಗೆ ಪೂರ್ತಿ ಡೀಲರ್ಶಿಪ್ ಅಲ್ಲ, ಒಂದು ಅಂಗಡಿ ಇದ್ದಂಗೆ ಐತೆ. ಇದನ್ನೇ ಎತ್ತೆಸ್ಬಿಡೋಣ ಅನ್ನಿಸ್ತೈತೆ. ಟೈರು well done. A clean space makes everything easier. Now let's head to the neighborhood. Use the bus station to get there quickly. Here are some travel expenses. $100 ಕೊಟ್ಟೋಳೆ ಹೋಗೋಕ್ಕೆ. ಅಸಿಸ್ಟೆಂಟ್ ಕೊಟ್ಟೋಳೆ ನನಗೆ. ಪರವಾಗಿಲ್ಲ. Perfect. You are moving quickly. Thank you. Before buying cars, you need to... ನೋಡಲಿಲ್ಲ, ಸಾರಿ. ಇದೇನಿದೆ? ಓ, ಸ್ಕಿಲ್ ಪಾಯಿಂಟ್. Take a look around the neighborhood and buy the cars. This will be your first big step. There are something to help you purchase. 7,000 buy a car. ಪರವಾಗಿಲ್ಲ. ಸ್ಟಾರ್ಟಿಂಗ್ ಒಂದು ವಿಂಟೇಜ್ ಕಾರಿಂದ ಶುರು ಮಾಡ್ತಾಯಿದ್ವಿ. ದಿಸ್ ಇಸ್ ಪೊಟೆನ್ಷಿಯಲ್ ಗೆಟ್ ಲಾಸ್ಟ್. ಆಯ್ತು ಹೋಗಿ. ಸ್ಟಾರ್ಟಿಂಗ್ ಕಾರೇನೆ 4,500. ಈ ಕಿತ್ತೋಗಿರೋ ಕಾರ್ಗೆ 4,500ನಾ? 10% ಡ್ಯಾಮೇಜ್ ಐತೆ. ಏನಾಯಿತು? ತಗೊಂಡೋ ಇಲ್ವೋ? ಬಾರ್ಗೇನ್ ಮಾಡ್ಬೋದಾ? ಓಕೆ. 4,600. 4,000 ಕೊಡ್ತೀಯಾ? ಏನು ಮಾಡಬೇಕು ಒಂಚೂರು ಅರ್ಥ ಆಗ್ತಿಲ್ಲ. ಏನು ಓಪನ್ ದ ಬಾರ್ಗೇನ್ ಸ್ಕಿಲ್. ಓಯ್, ಅದು ಸ್ಪೆಷಲ್ ಐಡಿ ಇತ್ತಲ್ಲ, ಅದು ಸ್ಪೆಷಲ್ ಐಡಿ ಅಲ್ಲೇ ಮೇಲೆ ಇದ್ರು, ನೋಡಿಲ್ಲ ನಾನು. ಈ ಪೇಜ್ ತೆಗಿಯೋ. ರಿಪೋರ್ಟ್ ಓಕೆ. ಫಸ್ಟ್ ಕಾರ್ ತಗೊಂಡಿದ್ದೀವಿ, ಇವಾಗ ಆಫೀಸಿಗೆ ತಗೊಂಡೋಗ್ಬೇಕಂತ. ಟ್ರಿಪ್ ಕಿಟ್ ಹಾಕ್ಕೊಂಡು ಲೆಫ್ಟ್ ತಗೊಂಡು ಪರವಾಗಿಲ್ಲ, ಸ್ಪೀಡ್ ಐತೆ.
ವೇ ಮರ 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 ಯಾರ್ದು ಶೋರೂಮು ಸಖತ್ತಾಗೈತೆ ಶೋರೂಮ್. ಆಮೇಲೆ ವಿಸಿಟ್ ಮಾಡೋಣ. ಡ್ರ್ಯಾಗ್ ರೇಸಿಂಗ್, ಓಕೆ ಡ್ರ್ಯಾಗ್ ರೇಸಿಂಗ್ ಎಲ್ಲ ಐತೆ. ನಮ್ಮ ಕಿತ್ತೋಗಿರೋ ಆಫೀಸ್ಗೆ ಬಂದಿದ್ದೀವಿ. ನೈಸ್ ಡ್ರೈವಿಂಗ್, ಯು ಆರ್ ಗೆಟಿಂಗ್ ಕಂಫರ್ಟಬಲ್ ಆಲ್ರೆಡಿ. ಕಂಫರ್ಟಬಲ್ 3 RC ಕೊಟ್ಟವ್ರೆ. ಟೇಕ್ ಟು ದ ಮೆಕ್ಯಾನಿಕ್ ಆ್ಯಂಡ್ ಗೆಟ್ ಯು ಫಿಕ್ಸ್ ಕಾರ್. ಇವನ ಹತ್ರ ಮಾತಾಡ್ಬೇಕಾ? ಏನು ನಡೀತೈತಿ ಇಲ್ಲಿ? ಏಳು ದಿನ ಆದಮೇಲೆ ಈ ಕಾರ್ ಸಿಗುತ್ತೆ ನಮ್ಗೆ. ಸ್ಟಾರ್ಟಿಂಗಲ್ಲೇ 40,000 ಆಯ್ತು ನನ್ನ ಹತ್ರ. ಓಕೆ, ಜಾಸ್ತಿ ಎಕ್ಸೈಟ್ ಆಗೋದು ಬೇಡ. ಆಫೀಸ್ ಈಸ್ ಕ್ಲೋಸ್ಡ್. ವಿ ವಿಲ್ ಓಪನ್ ದಟ್. ಮೊದಲು ಕಂಪ್ಯೂಟರ್ ನೋಡೋಣ. ಪೇಜ್. ನಾನು ಕಾರ್ ತಂದಿದ್ದೆ. ಓ, ಅದು ಸುಮ್ಮನೆ ಟ್ಯುಟೋರಿಯಲ್ ಅಲ್ಲ, ಕರೆಕ್ಟ್. ಏನಾನ ಅಪ್ಗ್ರೇಡ್ ಮಾಡ್ಬೋದಾ ನಾವು? ಅಬುಗರೇಟ್ಸ್. ಓ ಓಕೆ. ಆಫೀಸ್ ಸ್ಪೇಸ್ ಜಾಸ್ತಿ ಇರೋಕ್ಕೆ. ಓಕೆ. ಡೆಕೋರೇಷನ್, ಆಫೀಸ್, ಅಪ್ಗ್ರೇಡ್ಸ್. ಓ 3 ಐತೆ. ಅದರಲ್ಲಿ ಒಂದೇ 10 ಲಕ್ಷದ ಐತೆ, ಇನ್ನೊಂದು 1 ಕೋಟಿದೈತೆ. ಡೆಕೋರೇಷನ್, ಹಾಂ ಕರೆಕ್ಟು. ಡೆಕೋರೇಷನ್ ಡಿಸ್ಪ್ಲೇಯರ್ ಅಲ್ಲ ನಾವು. ಹರ್ಷು ಮೋಟರ್ಸ್ ಹೆಸರು ಚೆನ್ನಾಗಿ. ಹಿಯರ್ ವಿ ಗೋ. ಒಂಚೂರು ಸ್ಪೇಸ್. ಇಷ್ಟೂ ಇಲ್ಲಿ. ಕಲರ್ ರೆಡ್, ಬೇಡ ಬ್ರೌನು, ಬೇಡ ಬ್ಲ್ಯಾಕ್, ಬೇಡ ವೈಟೇ ಇರಲಿ. ಅಪ್ಪ 1,000 ಕೇಳ್ತೈತಿ ಇದಕ್ಕೇನೆ, ಪರವಾಗಿಲ್ಲ. ಹರ್ಷು ಮೋಟರ್ಸ್. ನಮ್ಮ ಮೆಕ್ಯಾನಿಕ್ಗಳನ್ನ ನೋಡ್ಕೊಂಬಂದ್ಬಿಡೋಣ. ಈಗ ಯಾರನ್ನ ಇಂಡಿಯಾಯಿಂದ ಇಲ್ಲ, ಇವನು ಯಾರೋ ದೊಡ್ಡ ಕಳ್ಳ ಇದ್ದಂಗೆ ಅವನಲ್ಲೋ. ಆಡಿ R8 ಏನೇನೆಲ್ಲ ಓಡಾಡ್ತೈತೋ ಏನೋ ಇದು. ನೈಬರ್ಹುಡ್ ಆಫೀಸ್, ಕಾರ್ ಮಾರ್ಕೆಟ್, ಲಕ್ಸುರಿ ಕಾರ್ಸ್, ರೆಡ್ ಕೆಫೆ, ಕಾರ್ ವ್ಯಾನ್ ಆಕ್ಷನ್. ಮೊದಲು ನೈಬರ್ಹುಡ್ಗೆ ಹೋಗಿ ಕಾರ್ ಎತ್ಕೊಂಬರೋಣ. 100 ರೂಪಾಯಿ ತೊಗೊತಾರೋ. ಯಾವುದು SUV ಚೆನ್ನಾಗೈತೆ. ಎಷ್ಟಣ್ಣ ಇದು? 31% ಡ್ಯಾಮೇಜ್ ಐತೆ. 1,69,000. ಥ್ಯಾಂಕ್ ಯು ಬಾಯ್. 1,69,000. ಇದು ಯಾವುದನ ಇದು ಛೋಟಾ ಪ್ಯಾಕೆಟ್. ಇದು ಒಂದಕ್ಕೆ 40,000, ಅದು 30,000 ಐತೆ. ಇವಾಗಲ್ಲಿ ಯಪ್ಪ, ಯಾವುದನ ಚೆನ್ನಾಗಿರೋ ಗಾಡಿ ಕೊಡಿಸ್ರು. 24% ಡ್ಯಾಮೇಜು. 1,76,000. ಏನೋ ಇದು ಗಾಡಿಗಳ ಪ್ರೈಸು. ಇದು ಗ್ಯಾರಂಟಿ ಜಾಸ್ತಿನೇ ಇರ್ತದೆ. 75% ಡ್ಯಾಮೇಜು. 21% ಡ್ಯಾಮೇಜು. 2,85,000. ಅಮ್ಮ 25. ಯಪ್ಪ, ಏನೋ ರೇಟ್ ಇದು. ನಾನು 40,000 ಐತೆ, ಆರಾಮಾಗಿ ಎಷ್ಟನ ಗಾಡಿ ತಗೊಬೋದು ಅಂದ್ಕೊಂಡ್ರೆ ಇದೇನೋ ಇದು
ಒಂದು ಗಾಡಿ ಒಂದು ನಿಮಿಷ ಬಾಡಿಗೆ ಸ್ಕಿಲ್ ಐತಾ? 23,000 ಕಮ್ಮಿ ಮಾಡಿಸ್ಕೊಬೋದು. ಬಟ್ ಆದರೆ ವೇಸ್ಟ್. ಹೋಗಲ್ಲ. 38,000 ಇಟ್ಕೊಂಡು ಏನಕ್ಕೂ ಯೂಸ್ ಆಗ್ತಿಲ್ಲ ಅದು. ಇದಕ್ಕೆಲ್ಲ ಸ್ಕಿಲ್ಗಳು ಓಪನ್ ಮಾಡಬೇಕು. 7,85,000. ಯಾವ ಕಾರೂ ಇಲ್ಲ ತಗೊಳ್ಳೋಕ್ಕೆ. ಇದೊಂದೇ ಕಾರು ಇರೋದು. ಆದರೆ ಇದು 40,000 ಕೇಳ್ತಾನೆ. 5,000 ಕಮ್ಮಿ ಮಾಡಿಸ್ಕೊಬೋದಂತೆ. ಕಮ್ಮಿ ಮಾಡಿಸ್ಕೊಳ್ಳೋದಲ್ಲ, ಅದು ಚೆಕ್ ಮಾಡೋಕ್ಕಿದ್ದಿತ್ತು. KOPCC ರಿಪೋರ್ಟ್. ಓಕೆ, 40,000 ಒಂಚೂರು ಕಮ್ಮಿ ಮಾಡ್ಕೊಳ್ಳೋಣ. ಹೋಗಲಿ, ಎಲ್ಲಂತ ಹೋಗೋಣ. ನಾನು ಇರೋ ಬರೋ ದುಡ್ಡೆಲ್ಲ ಹೊರಟೋಯ್ತು. ಲಕ್ಸುರಿ ಕಾರ್ಸ್ಗೆ ಹೋಗೋಣ. ಇಲ್ಲಂತೂ ಕೇಳೋದೇ ಬೇಡ. ನಿಸಾನ್ GTR, BMW ಯಾವುದೋ ಡಬ್ಬಾ ಕಾರು. ಇದು ನಿಸಾನ್ GTR, ಎರಡು BMW. ಎಷ್ಟೋ ಇದು 79 RC. ಇವಾಗ ನಾವು ಕೆಫೆಗೆ ಬಂದಿದ್ದೀವಿ. ಬ್ಲ್ಯಾಕ್ ಮಾರ್ಕೆಟ್. ಒಂದು ಟ್ಯಾಬು, ಒಂದು ಆನರು. ಇದನ್ನು ಇಟ್ಕೊಂಡು ಏನು ಪೂಜೆ ಮಾಡಲ್ಲ. ಇದನ್ನು ಕಳ್ತನ ಮಾಡ್ಬೋದು. ಕಳ್ತನ ಅಂತ GTF ಕಳ್ತನ ಮಾಡಿ. ಕಾಫಿ ತಗೊಂಡಿದ್ದೀನಿ. ಕಾಫಿ ಕುಡ್ಕೊಂಡು ಹೋಗೋಣ. ಬಟ್ ಕಾಫಿ ಇಲ್ಲ. ಸಾಕ್ಬಾರು. ಅಯ್ಯಪ್ಪ, ಏನೋ ಟ್ರಾಫಿಕ್ಕು. ಸಾಕ್ಬಿಡು, ಎಷ್ಟೋ ಕುಡಿತೀಯ. ಇನ್ನೆಲ್ಲೋ ಸಿಗ್ತದೆ. ಆಕ್ಷನ್ ಇಲ್ಲ, ಕಾರ್ ಮಾರ್ಕೆಟ್ ಇಲ್ಲ. ನೈಬರ್ಹುಡ್ಡಲ್ಲಿ ನೋಡಿದ್ರೆ ಅಷ್ಟೊಂದು ಕಾಸ್ಟ್ಲಿ ಕಾರ್ಗಳು. ಯೋ ದೇವಾ. ಜೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪೀಶತಿವ ಲೋಕವ ಜಾಗರ, ರಾಮದೇವತ ಪ್ರಧಾನ. ಸೂಪ್ರ ಐತೆ. ಒಳ್ಳೊಳ್ಳೆ ಕಾರ್ಗಳೈತೆ. ಬಟ್ ಆದರೆ ನಮ್ಮ ಲೆವೆಲ್ಗೆ ಇಲ್ವಲ್ಲ. ಎಲ್ಲೋ ತರಲಿ ಇಷ್ಟೊಂದು ದುಡ್ಡು. ಏನಾನ ಒಂದು ಟ್ರಿಕ್ ಇದ್ದೇ ಇರುತ್ತಲ್ವ. 15,000 ತಗೊಬೋದು, ಫ್ರೀ ಮನಿ. ವಿಡಿಯೋ ನೋಡ್ಬಿಟ್ಟು ಬರೋಣ. 550 ಇವಾಗ ಕೊಡ, ಎತ್ತಾಕೊಂಡು ಹೋಗ್ತೀನಿ. ಹೋಗ ಇವಾಗ ಏನಾನ ಮಾಡ್ತೀನಿ. ಇವಾಗ ಬೇಗ ಈ ಕಾರ್ನ ನಾನು ಆಫೀಸಿಗೆ ತಗೊಂಡೋಗಿ, ಅದನ್ನೆಲ್ಲ 3,000 ಐತೆ, ನಮಗೇನು ಒಂದ್ಸಲ ರೆಡಿ ಆಗ್ತದೆ ಅಂತ ಮಾರಿಬಿಟ್ಟು 40,000 ಅಂದಿದ್ದೀನಿ. 80,000ಕ್ಕಂತೂ ಮಾಡ್ತೀನಿ. 80,000 ಇಲ್ಲ 70,000ಕ್ಕಾದ್ರೂ ಮಾಡಬೇಕಿದ್ದೀನಿ. ಈ ಕಿತ್ತೋಗಿರೋ ಕಾರ್ನ 40,000 ಕೇಳ್ತಾನೆ. ಪರವಾಗಿಲ್ಲ,
ಇದು ಫಸ್ಟ್ ಡೇ. ಒಂದಲ್ಲ ಒಂದಿನ ಅಯ್ಯ ಇವನ ಅಜ್ಜಿ ಇವಾಗಲೇ ಬರ್ಬೇಕಾ ಇವನು? ಏನೇನು ಹಾಕಿಸ್ಬೋದು ಹೋಗ್ಲಿ. ಅಯ್ಯೋ ಕಿತ್ತಾಕಕ್ಕಾಗಲ್ಲ ಇದಕ್ಕೆ, ಮತ್ತು ಇನ್ನೇನು ಬೇಕಾಗೇ ಇಲ್ಲ. ಹೋಗು. $1,500 3 ನಿಮಿಷ. ರೆಡಿ ಮಾಡಿ ಬಾರು. ನಿನ್ನ ಪಾಡಿಗೆ ನೀನು ರೆಡಿ ಮಾಡಪ್ಪ, ನಾನು ಅಷ್ಟೊತ್ತಲ್ಲಿ ಏನೋ ಹೊಡಿಕೊಂಬತ್ತೀನಿ. ಒಂದು ನಿಮಿಷ ಇರು, ಟ್ಯಾಬಲ್ಲಿ ಏನಿರ್ತದೆ ಫಾಸ್ಟ್ ಟ್ರಾವೆಲ್. ಓ ಇಲ್ಲಿಂದಾನೇ ಎಲ್ಗಾನ ಹೋಗ್ಬೋದಾ? ಆಲ್ ಕಾರ್ಸ್ ಯಾವ್ದ್ಯಾವ್ದು ತಗೊಬೋದು. ಫೋಟೋನೂ ತೆಗಿಬೋದು. ಇನ್ನೂ ಎಷ್ಟು ನಿಮಿಷ ಆಯಿತು? ಬರೀ 20 ಸೆಕೆಂಡ್ ಆಗೈತೆ. ಹೌದು, ಯಾರ ಕೂತ್ಕೊಂಡವ್ರೆ? ಅಯ್ಯೋ ಬಿಚ್ಚುಕ ಹೋಮ್ಲೆಸ್. ಓಕೆ, ಇಲ್ಲ ನಮ್ಮ ಹತ್ರ 2 ಆಪ್ಷನ್ ಐತೆ. ಒಂದು ಇವನಿಗೆ ದುಡ್ಡು ಕೊಟ್ಟು ಕಳಿಸ್ಬಿಡೋದು, ಇಲ್ಲ ಇವನಿಗೆ $500 ವೀಕ್ಲಿ ಕೊಡಬೇಕು. ಕೆಲಸ ಮಾಡ್ತಾನೆ, ಕೆಲಸ ಮಾಡಲಿ ಬಿಡು. ಅಯ್ಯೋ ಪಾಪ, ಈ ಮುದ್ಕ ಅದೇನು ಕೆಲಸ ಮಾಡ್ತಾನೋ ದೇವರಿಗೆ ಗೊತ್ತು. ಇವನಿಂದ $1,500 ಬಂದು ನಿಂತ್ಕೊಂಡೈತೆ. 40,000 ಆಯಿತು ನನ್ನ ಕೈಲಿ. ಇನ್ನೂ 2 ನಿಮಿಷ. ಓಯ್ ಆಡಿ ಪೆಟ್ರೋಲ್ ಬಂಕ್ ಇರಂಗೈತೆ, ನೋಡ್ಕೊಂಬರೋಣ. ನೈಟೇ ಆಗೋಯ್ತು. ಪೆಟ್ರೋಲ್ ಬಂಕ್, ಕಾರ್ ವಾಶ್ ಐತೆ. ಇಲ್ಲಿಗೆ ಬಂದು ಕಾರ್ ವಾಶ್ ಮಾಡ್ಬೋದು. ಇಲ್ಲೇನಿದು ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ನಾನು ಮನೆಗೆ ಹೋಗಿ ಮಲ್ಕೊಬೇಕಲ್ಲ. ಫಾಸ್ಟ್ ಟ್ರಾವೆಲ್. ನಮ್ಮ ಮನೆ ಅಂತೂ ಅನ್ನಲಕ್ಕ ಬಂದಿದ್ದೀವಿ. ಕಾರ್ವ್ಯಾನ್ ಅಂತಾರೆ ಇದನ್ನು. ಕಾರಾವ್ಯಾನ್ ಯಾವುದೋ ಒಂದು. 47,000 ಖರ್ಚು ಮಾಡಿದ್ದೀನಿ. ಓಹ್, ಕಾರ್ ಮಾರ್ಕೆಟ್ ಇರ್ಬೇಕು ಮೇ ಬಿ ಇದು. ಕಾರ್ ಮಾರ್ಕೆಟ್ ಪ್ಲೇಸ್ ಇಸ್ ಓಪನ್. ಅಲ್ಲೋಗ್ಬಿಟ್ಟು ಕಾರ್ ತಗೊಬೋದು. ಮೊದಲು ನಮ್ಮ ಗಾಡಿ ರೆಡಿ ಆಗೈತೆ ನೋಡೋಣ. ತಾತ ಓಡಾಡ್ತೇವೆ ಆಯ್ತಾ? ಇನ್ನೂ 1 ನಿಮಿಷ. ಓಡಾಡ್ತಾ ಇಲ್ಲ, ಕಸ ಎತ್ತಾಕ್ತೇವೆ. ಇದರಿಂದ ನಮಗೆ ಸ್ಕಿಲ್ ಪಾಯಿಂಟ್ ಕೂಡ ಸಿಗುತ್ತೆ. ಮೊದಲು 50 ಮಾಡಿಬಿಟ್ಟು ಒಂದು ಬಾರ್ಗೇನಿಂಗ್ ಸ್ಕಿಲ್ ಓಪನ್ ಮಾಡಬೇಕು. ಇನ್ನು 30 ಸೆಕೆಂಡ್. ಆಟೋ ರಿಪೇರ್ ಐತೆ, ಆಟೋ ಎಲೆಕ್ಟ್ರಿಕ್ಸ್ ಐತೆ, ಟ್ಯೂನಿಂಗ್ ಐತೆ, ಪೇಂಟಿಂಗ್ ಐತೆ. ಓಕೆ, ಬೆಳಗ್ಗೆ 8 ಗಂಟೆ ಅಂದರೆ ಮೋಸ್ಟ್ಲಿ 7 ಗಂಟೆಗೆ ಶುರು ಆಗಿರ್ಬೋದು ಡೇ. ಆಯಿತಾ? ಇನ್ನು 20 ಸೆಕೆಂಡ್. ಸದ್ಯಕ್ಕೆ ನಮ್ಮ ಹತ್ರ ಒಂದು ಕಾರ್ ಐತೆ. ಆಫೀಸ್ ಅಂತೂ ಹೇಳಲ್ಲ, ಒಂದು ಗುಜರಿ ಅಂಗಡಿ ಐತೆ. ತಪ್ಪು.
ಆ ಥರ ನಮ್ಮ ಹತ್ರ ಏನಾನ ಇರಲಿ ಅದರಲ್ಲಿ ಖುಷಿಯಾಗಿರ್ಬೇಕು. ನಮ್ಮ ನಂಗೆ ಲಗ್ಸುರಿ ಅಂತ ಹೇಳೋಕ್ಕೂ ಮನ್ಸು ಬರ್ತಿಲ್ಲ ಇದು. ಓಹ್, ಕಾರ್ ರಿಪೇರ್ ಆಗೋಯ್ತು. ಥ್ಯಾಂಕ್ ಯು ಇಷ್ಟೊಂದು ಲೇಟ್ ಮಾಡಿದ್ದಕ್ಕೆ. ಕಾರ್ ವಾಶ್ ಮಾಡಿಕೊಂಡು ಇದನ್ನು ಇವಾಗ ತಾನೇ ರೆಡಿ ಮಾಡಿಸಿದ್ದೀನಿ. ಹಾಲೇ ಬಂದು ಗುದ್ದೆ. ಸಾರ್ 6,000ನಾ? ಥ್ಯಾಂಕ್ ಯು ಸರ್. 6,000ನಾ? ಪೆಟ್ರೋಲ್ಗೆ ಇನ್ನೆಷ್ಟು ಕೇಳ್ತಾರೋ ಇವರು. ಓಕೆ, ಪೂರ್ತಿ ಹಾಕ್ಸ್ಬಿಡೋಣ. ಫ್ಯೂಲ್ ಪೂರ್ತಿ ಇದೆ. ಇವಾಗ ನಮ್ಮ ಪಾಡಿಗೆ ನಾವು ಆಫೀಸಿಗೆ ತಗೊಂಡೋಗೋಣ. ಇದೇನು ಅಂತ ಬಂದು ಆಮೇಲೆ ಚೆಕ್ ಮಾಡ್ತೀನಿ. ಆಯ್ತಾ ಏನಂತ ಇದ್ರದ್ದು ಫೋಟೋ ಏನು ತೆಗಿಯೋದು ಬೇಡ, ಹಂಗೆ ಹಾಕೋಣ. ವೆಬ್ ಪೇಜ್ ಆಫೀಸ್. ಓ ಸಾರಿ, ಇದಲ್ಲ. ಇನ್ನೆಲ್ಗೆ ಹೋಗ್ಬೇಕು? ಕಾರ್ ಫಾರ್ ಸೇಲ್, ಇಲ್ಲಿಗೆ ಹೋಗ್ಬೇಕು. ಕರೆಕ್ಟ್. ಇದನ್ನು 47,698ಕ್ಕೆ ತಂದಿದ್ದೆ. ಮತ್ತು ನಾವು ಮಾರೋದು 85,000ಕ್ಕೆ. ನೋಡೋಣ ಯಾರನ್ನ ತಗೊತಾರೋ ಇಲ್ವೋ ಅಂತ. ಸೇಲ್ ಇದು ಹಾಕಾಯಿತು. ಇನ್ನು ಕಸ್ಟಮರ್ಸ್ ಬರೋಕ್ಕೆ ವೆಯ್ಟ್ ಮಾಡಬೇಕು. ಕಸ್ಟಮರ್ಸ್ ಯು ಕ್ಯಾನ್ ಕಮ್ ಫಾಸ್ಟ್ಲಿ. ನಮ್ಮ ಹತ್ರ ಕಾಫಿ ಐತೆ ಅಲ್ಲಿವರೆಗೂ ಕುಡಿತೀನಿ. ಕುಡಿಯ ಮರಯ್ಯ. ಕಾಫಿನೂ ಆಗೋಯ್ತು. ಅಲ್ಲಿವರೆಗೆ ಕಾರ್ ಮಾರ್ಕೆಟ್ಗೆ ಹೋಗ್ಬಿಡ್ಬೇಕು. ಮತ್ತೆ ಕಾರು ಮಾರ್ಕೆಟು ಬರ್ತಿದ್ದಂಗೆ ನಮಗೆ BMW ಅವ್ರ ದರ್ಶನ ಆಯಿತು. ಅದಾದಮೇಲೆ ಬೆನ್ಸ್ ಅವ್ರ ದರ್ಶನ ಆಯಿತು. ಅದಾದಮೇಲೆ ಈಗ ಯಾವುದೋ ಗಾಡಿಗಳು ಸಿಗುತ್ತೆ. ಊಟ ಉಂಡ ಡಾಟ್ ಚಾಲೆಂಜರ್ ಯಾವುದೋ 6,34,000. ನನಗೆ ಯಾಕೋ ಅನ್ನಿಸ್ತೈತೆ ನಾನು ಕಾರು ಇಟ್ಟಿದ್ದೀನಲ್ಲ ಅದು ಮಾರೋಕ್ಕೆ, ಅದು ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಇಟ್ಟಿದ್ದೀನಿ ಅನ್ನಿಸ್ತೈತೆ. ಕಸ್ಟಮರ್ಸ್ ಇನ್ನೂ ಯಾರು ಬಂದೇ ಇಲ್ಲ. ವೆಯ್ಟ್ ಮಾಡೋಣ. ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮ್ ನೋಡ್ಬೋದು, 11 ಗಂಟೆ ವೆಯ್ಟ್ ಮಾಡ್ತಾಯಿದ್ದೀನಿ. 3 ಗಂಟೆ ಆಗೈತಿ, ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡ್ತೀನಿ. 75,000 ಇಡ್ತೀನಿ. ಇವಾಗಾದರೂ ಬ್ಯಾಂಕ್ ಸಾಲ ತಗೊಬೋದಾ? ಬರೀ 5,000 ರೂಪಾಯಿ ಇಟ್ಕೊಂಡು ಏನು ಮಾಡಲಿ ನಾನು? 10,000 ರೂಪಾಯಿ ತಗೊಬೋದಾ? ಆಗಲ್ಲ. 5,000 ರೂಪಾಯಿ 5,000 ರೂಪಾಯಿ 5,000 ರೂಪಾಯಿ ಅಂದರೆ ತಗೊಬೋದು. ನಾಲ್ಕೂವರೆ ಆಯಿತು, ಇನ್ನೂ ಯಾರೂ ಬಂದಿಲ್ಲ.
ಚೇರ್ ಇಟ್ಟಿದ್ದೀರಾ, ಟೇಬಲೇ ಟೇಬಲ್ ಇಟ್ಟಿದ್ದೀರಾ, ಚೇರ್ ಇಟ್ಟಿಲ್ವಲ್ಲೋ. ಒಂದು ನಿಮಿಷ, ಹಿಂದೆ ಕಡೆ ಇಷ್ಟೊಂದು ಜಾಗ ಐತೆ. ನಮ್ಮ ಆಫೀಸ್ ಏನು ಚಿಕ್ಕದಿಲ್ಲ, ದೊಡ್ಡದೇನೆ. ಇದೇನು ಇಲ್ಲ ಏನಾನ ಗ್ರಾನೈಟ್ ಹಾಕೋರ, ಇಷ್ಟೊಂದು ಹೊಳಿತೈತೆ. ಎಷ್ಟೊತ್ತಂತ ಕಾಯೋನು. ಇದು ಜಾಸ್ತಿ ಅನ್ನಿಸ್ತೈತಿ ಇವರು. ಇದೇ ಲಾಸ್ಟ್ 70,000 ರೂಪಾಯಿಗೆ ಇಡ್ತೀನಿ ಅಷ್ಟೆ. ಹೋಗ್ಲಿ, 69,999ಕ್ಕೆ ಇಡ್ತೀನಿ. ಆಯ್ತಾ, ನೈಟೇ ಆಗೋಯ್ತು. ಯಾರು ಬಂದಿಲ್ಲ. ಮನೆಗೆ ಹೋಗಿ ಮಲ್ಕೋಬೇಕು ನಾನು. ಫ್ರೆಶ್ ಮಾರ್ನಿಂಗ್ ಟುಡೇ. ಆಫೀಸಿಗೆ ಹೋಗೋಣ. ಯಾರೊಬ್ರು ಕಸ್ಟಮರೇ ಬರ್ತಾ ಇಲ್ಲ. ಟ್ರ್ಯಾಕ್ ರೇಸಿಗೆ ನಿಂತ್ಕೊಂಡವ್ರು, ಮಾಡೋಕ್ಕೆ ಕೆಲಸ ಇಲ್ಲ. ಈ ಇಟ್ಟೋಗಿರೋ ಕಾರ್ನ ಯಾರನ್ನ ತಗೊಂಡೋಗ್ರೋ ಇಲ್ಲಿಂದ. ಕಸ್ಟಮರ್ಸ್ ಮೊದಲು ಎಷ್ಟು ಗಂಟೆಗೆ ಬರ್ತಾರೆ? 8 ಗಂಟೆಗಲ್ಲ? ಕಾಯ್ತೀನಿ. 8 ಗಂಟೆ. ಯಾರ್ಯಾರು ಇಲ್ಲಿವರೆಗೂ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ಲೀಸ್. ಈ ಕಾರ್ನ ಕಸ್ಟಮರ್ ಶಾಲೆ ಬಂದೇ ಬಿಟ್ರು. ಕಸ್ಟಮರ್ ಓಯ್ ಕಸ್ಟಮರ್ ಓಯ್, ಒಂಚೂರು ಗ್ಯಾಪ್ ಕೊಟ್ಟ ನಾನು ನಿಂತ್ಕೊಬೋದಲ್ವ? 51,000 ಕೇಳ್ತವ ಇವನು. ನಾನು ತಂದಿದ್ದು 41,000 ಬ್ರೋ. ಕೊಟ್ಬಿಡೋದ? ತಿರ್ಗಾ 51,000ಕ್ಕೆ ಯಾವ ಗಾಡಿ ಬರ್ತದೋ? ಹೋಗಪ್ಪ, ಆಯಿತು. ತಿರ್ಗಾ ಅಗೇನ್ ಬ್ಯಾಕ್ ಟು ದ 52,000. ಸೊ ಗೈಸ್, ಇವತ್ತು ನಾನು ಒಂದು ಕಾರ್ ತೊಗೊಂಡೆ, ಅದನ್ನು ಮಾಡಿದೆ. ಇಲ್ಲಿಗೆ ವಿಡಿಯೋ ಮುಗಿಸೋಣ, ಆಫೀಸ್ನ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಎಷ್ಟೊಂದು ಕಾರ್ಗಳನ್ನ ತಗೊಂಡು ಮಾರೋಣ. ಎಷ್ಟೊಂದು ಆಗಲ್ಲ, ಇರೋದೇ 52,000. ಎಷ್ಟೊಂದು ಕಾರ್ಗಳನ್ನ ತಗೊಂಡು ಮಾರೋಣ. ಅಲ್ಲಿವರೆಗೂ ಕಾಯ್ತಾರಿ ನೆಕ್ಸ್ಟ್ ವಿಡಿಯೋಗೆ. ದಟ್ಸ್ ಇಟ್ ಫಾರ್ ಟುಡೇ. ಟಾಟಾ, ಬಾಯ್.